ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಾಂತಲಾ ಉಮೇಶ್. ಇವತ್ತು ಮಗಳಿಗೆ ಸ್ಕೂಲಿಗೆ ರಜಾ ಇರೋದ್ರಿಂದ ಮತ್ತೆ ಊರ ಕಡೆಗೆ ಪಯಣ ಶುರು ಮಾಡಿದ್ದೀವಿ. ಬೆಳಗ್ಗೆ 4:15ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸಿ ದೇವ್ರ ದೀಪ ಎಲ್ಲ ಹಚ್ಚಿ ನಾನು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿಕೊಂಡು ನಮ್ಮ ಮನೆಯವರು ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ರು. ರೆಡಿ ಮಾಡಿಕೊಂಡು 5:30ಗೆಲ್ಲ ಹೊರಟ್ವಿ, ಮನೆ ಬಿಟ್ವಿ. 6 ಗಂಟೆಗೆ ಟ್ರೈನ್ ಇರೋದು, ಹಾಗಾಗಿ 5:15ಗೆ ನಾವು ಮನೆಯಿಂದ ಹೊರಡಲೇಬೇಕು. ಹೊರಟ್ವಿ. ಮನೆ ಹತ್ರನೇ ರೈಲ್ವೆ ಸ್ಟೇಷನ್ ಇರೋದ್ರಿಂದ ನಾವು ಲೇಟಾಗಿ ಹೊರಟರು ನಡೆಯುತ್ತೆ 5:15ಗೆ. ವೀಕ್ ಡೇಸ್ ಆದರೂ ಖಾಲಿ ಏನಿರಲಿಲ್ಲ, ತುಂಬಾ ರಶ್ಶು ಇತ್ತು. ಹಾಗೆ ನಮ್ಮ ಮನೆಯವರು ಟ್ರೈನ್ ಹತ್ತಿಸಿ ರಿಟರ್ನ್ ಮನೆಗೆ ಹೋದರು. ನಾವು ಹೊರಟ್ವಿ. ನಮಗೆ ಒಂದು ಖುಷಿಯಾದ ವಿಚಾರ ಅಂದರೆ ಅವತ್ತು ಏಪ್ರಿಲ್ 8ನೇ ತಾರೀಕಿಗೆ ಹೊಸದಾಗಿ ಟ್ರೈನ್ ಬಿಟ್ಟಿದ್ರು ನಮಗೆ. ಅಂದರೆ ಹಳೆ ಟ್ರೈನ್ ಇತ್ತು, ಹೊಸ ಟ್ರೈನ್ ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು ಸೀಟೆಲ್ಲನೂ. ನಮ್ಗೆ ಖುಷಿ ಆಯಿತು, ಹೊಸ ಟ್ರೈನಲ್ಲಿ ಹೋಗಿ ಫಸ್ಟ್ ಡೇ ನಾವು ಅಂತ. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಮಲಗಿ ನಾನೆದ್ದವಾಗ 9 ಗಂಟೆ ಆಗಿತ್ತು. ಇವಾಗ ಎದ್ದು ಕೂತಿದ್ದೀನಿ. ಮಕ್ಕಳೆಲ್ಲ ಮಲ್ಕೊಂಡಿದ್ರು. ಅವಳು ಚಿಕ್ಕಳು ಮಲ್ಕೊಂಡಿದ್ದು, ದೊಡ್ಡವಳು ಮಲ್ಕೊಂಡಿದ್ರು. ಏನಮ್ಮ ಮಿಸ್ ಮಾಡಬಾರ್ದ? ವಿಡಿಯೋ ಮಾಡ್ತೀನಿ. ಇಲ್ಲಿಂದ ಬಂದಿ ಕಳಿಸಿಬೇಡ, ಹುಡುಗಿ ಕಳಿಸಿಬೇಡ, ಹೊಡಿತೀನಿ. ಇವರಿಬ್ರು ಯಾವಾಗಲೂ ಹಿಂಗೆ ಕಿತ್ತಾಡ್ಕೋತಾ ಇರ್ತಾರೆ. ಇವರಿಬ್ರು ಕಿತ್ತಾಡ್ದಲ್ಲಿ ಊರು ಬಂದಿರೋದೇ ಗೊತ್ತಾಗಲಿಲ್ಲ. ನನಗೆ ಸಮಾಧಾನ ಮಾಡೋದ್ರಲ್ಲೇ ಸಾಕಾಗೋಯ್ತು. ನನ್ನ ತಮ್ಮ ಬಂದು ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಇದ್ದ. ನಾವು ಹೋಗಿ ಇಳಿಯೋಷ್ಟೊತ್ತಿಗೆ ಅವ್ನು ರೆಡಿ ಇದ್ದ. ತುಂಬ ಅಂದರೆ ತುಂಬ ಬಿಸಿಲು ಬೇರೆ ಇತ್ತು. ಹೊರಟ್ವಿ. ಅವ್ರಿಗೆ ಅಲ್ಲೇ ಬಿಸಿಲಿತ್ತಲ್ಲ ಅಂದ್ಬಿಟ್ಟು ಮಿಕ್ಸಿ ಸಿಟಿಲಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಟ್ವಿ. ಕಲ್ಲಂಗಡಿ ಹಣ್ಣು ಅಲ್ಲೇ ರೋಡ್ ಸೈಡಲ್ಲಿ ಮಾರ್ತಾಯಿದ್ರು. ಹಾಗೆ ಮನೆಗೆ ಕಲ್ಲಂಗಡಿ ಹಣ್ಣು ತಗೊಂಡು ಹೊರಟ್ವಿ. ಎಲ್ಲನೂ ಮಗ ಆಯ್ತು. ಕೂಡ ಒಂದು ಐಸ್ ಆಗೋದು ಕುಡ್ದು ಅವ್ಳು ಕುಡ್ದಾಗಿತ್ತು. ತಿನ್ನು ಕುಡಿ ಚೆಲ್ಬಿಟ್ಟಾಳ ತಂಗಿ. ನಾವು ಎಲ್ಲೇ ಇರ್ಬೋದು, ನಮ್ಮೂರೇ ನಮಗೆ ಚಂದ. ನಮ್ಮೂರಿಗೆ ಎಂಟ್ರಿ ಆದರೆ ಅದ್ರ ಖುಷಿನೇ ಬೇರೆ. ನಮ್ಮೂರಿಗೆ ಬರ್ತಾನೆ ಅದಕ್ಕೆ ಸಿಗೋ ಖುಷಿ, ಆನಂದನೇ ಬೇರೆ. ನಾವು ಮನೆಗೆ ಹೋಗೋಷ್ಟೊತ್ತಿಗೆ 2 ಕಾಲಾಗಿತ್ತು. ಮನೆಗೆ ಹೋಗಿ ಅವತ್ತೆಲ್ಲ ರೆಸ್ಟೆಲ್ಲ ಮಾಡಿ ತುಂಬಾ ಟಯರ್ಡ್ ಆಗಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಮನೆ ಗೃಹ ಪ್ರವೇಶ ಇತ್ತು ನಮ್ಮ ರಿಲೇಷನ್ ಒಬ್ಬರದು. ಅಲ್ಲಿಗೆ ಎಲ್ಲರೂ ಹೊರಟ್ವಿ. ನಮ್ಮ ಊರಿಂದ ಹತ್ರನೇ ಇರೋದ್ರಿಂದ ಆಟೋ ಮಾಡ್ಕೊಂಡು ಆಟೋದಲ್ಲೆಲ್ಲ ಹೊರಟ್ವಿ. ನಾನು, ಅಮ್ಮ, ತಮ್ಮನ ಹೆಂಡತಿ, ತಮ್ಮನ ಮಕ್ಕಳು, ಅಣ್ಣನ ಮಗಳು, ನನ್ನ ಮಕ್ಕಳಿಬ್ರು ಎಲ್ಲರೂ ಸೇರಿ ಆಟೋದಲ್ಲೇ ಹೊರಟ್ವಿ. ಅಲ್ಲಿ 12 ಗಂಟೆಗೆ ಮನೆಯಿಂದ ಹೊರಟಿದ್ವಿ. 12:15, 12:45ಗೆಲ್ಲ ಮನೆ ಗೃಹ ಪ್ರವೇಶಕ್ಕೆ ಹೋಗಿ ತಲುಪಿದ್ವಿ. ನನ್ನ ಜೊತೆಗೂ ಮಾಡ್ತೀಯಾ? ಹಾಯ್ ಫ್ರೆಂಡ್ಸ್, ಈಗ ನೆಲ ಕಿಳಿಬೇಕಾಗುತ್ತೆ. ಮನೆ ಗೃಹ ಪ್ರವೇಶ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಅಲ್ಲಿಂದ ಬಂದ್ವಿ. ನಮ್ಮ ಪಪ್ಪ ಹಾಲು ಕರಿತಾಯಿದ್ರು. ಇಲ್ಲ ಪಪ್ಪ ನಾನು ಕರಿತೀನಿ ಕೊಡಿ ಅಂತ ಹೇಳಿ. ಇದೇ ಫಸ್ಟ್ ಟೈಮ್ ಕರೆದಿರೋದು.
ಅದು ಹೊಸ ದನ ಬೇರೆ. ನಾನು ಕರಿತೀನಿ ಹಾಲು ಕೊಡಿ ಅಂತ ಇಸ್ಕೊಂಡು ಕರೀತಾ ಇದ್ದೆ. 2 ಬಿಂದಿಗೆ ಹಾಲು ಕರೆದೆ. ಅಷ್ಟೊತ್ತಿಗೆ ನಮ್ಮ ಪಪ್ಪ ನೀನು ಇಷ್ಟು ಲೇಟ್ ಮಾಡಿದ್ರೆ ಹಾಲು ಕೊಡಲ್ಲ, ಅದು ಹಾಲು ನಿಲ್ಲಿಸ್ಬಿಡುತ್ತೆ, ಡೈರಿಗೆ ಲೇಟ್ ಆಗುತ್ತೆ ಕೊಡು ಅಂತ ಅವರೇ ಕರೆದ್ರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಮ್ಮ ಸಾಗರದಲ್ಲಿ ವಿಶಾಲ್ ಮಾರ್ಟ್ ಓಪನ್ ಆಗಿದೆ. ನಾವು ಸಿಟಿಗೆ ಹೋಗಿದ್ವಿ, ಹಾಗೆ ನೋಡ್ಕೊಂಡು ಬರೋಣ ಏನೇನಿದೆ ಅಂತ ಹೇಳಿ ವಿಶಾಲ್ ಮಾರ್ಟ್ಗೆ ಅಂತ ಹೋದ್ವಿ. ಸೇಮ್ ನಾವು ಹೆಂಗೆ ಮೈಸೂರಲ್ಲಿದೆ ಅದೇ ಥರನೇ ಸಾಗರದಲ್ಲೂ ಇದೆ. ನೋಡಿಕೊಂಡು ಸ್ವಲ್ಪ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಡು ಅಲ್ಲಿ ಹಾಂ ಇಲ್ಲಿ ಸಿಟಿಯಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಮನೇಲಿ ಅಡಿಕೆ ಕೊಟ್ಟೆ ತುಂಬಿಸ್ತಾಯಿದ್ರು. ನಾವು ಹೋಗಿ ಕೂತ್ಕೊಂಡು ಸ್ವಲ್ಪ ಅಡಿಕೆ ಕೊಟ್ಟೆ ತುಂಬೋಣ ಅಂತ ಅಡಿಕೆ ಕೊಟ್ಟೆ ಎಲ್ಲ ತುಂಬ್ತಾ ಕೂತ್ಕೊಂಡ್ವಿ. ಮಕ್ಕಳು ನಾವು ಮಾಡ್ತೀವಿ ಅಂತ ನಾವು ಮಾಡೋದು ನೋಡ್ಬಿಟ್ಟು ಅವರು ಮಾಡ್ತಾಯಿದ್ರು. ನನ್ನ ಮಗಳು ಏನೋ ಜ್ಯೂಸ್ ಕುಡಿತಾ ಇದ್ದಾಳೆ. ಅಡಿಕೆ ಕೊಟ್ಟೆ ತುಂಬ್ತೀವಿ ಅಂತ ಅಡಿಕೆ ಕೊಟ್ಟೆ ತುಂಬ್ತಾಯಿದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಆಲ್. ಪ್ಲೀಸ್ ಎಲ್ಲರೂ ಹೆಚ್ಚು ಸಪೋರ್ಟ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.